ಎಸ್, ಮತ ಎಣಿಕೆ ಕಾರ್ಯ ಶುರು ಆಗಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ, ಕೇಂದ್ರಾಡಳಿತ ಪ್ರದೇಶ ಪುದುಚೇರಿನಲ್ಲೂ ಕೂಡ ಕೌಂಟಿಂಗ್ ಶುರುವಾಗಿದೆ. ಕೌಂಟಿಂಗ್ ವೆರಿ ಇಂಪಾರ್ಟೆಂಟ್. ಈ ಬಾರಿ ಚುನಾವಣಾ ಫಲಿತಾಂಶ ಇದೆಯಲ್ಲ, ಈ ಚುನಾವಣಾ ಫಲಿತಾಂಶ ರಾಜಕೀಯದ ಹೊಸ ದಿಕ್ಕನ್ನು ತೋರಿಸುತ್ತೆ. ಹೊಸ ಅಧ್ಯಾಯ ಶುರುವಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಯಾರಿಗೆ ಮತದಾರರು ಕೈ ಹಿಡಿತಾರೆ? ಈ ಬಾರಿ ನಿಜಕ್ಕೂ ಮೋದಿ ಮತ್ತೆ ಅಮಿತ್ ಶಾ ಹಾಕಿರುವಂತ ತಂತ್ರಗಳಿದೆಯಲ್ಲ, ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ನಿರ್ಧಾರ ಮಾಡಿಬಿಟ್ಟಿದ್ರು. ಒಂದು ತುಂಬಾ ಸ್ಪಷ್ಟ, ಈ ಬಾರಿ ಗೆದ್ರೆ ಬಿಜೆಪಿ ಗೆದ್ದಂಗೆ, ಇಲ್ಲ ಅಂತಂದ್ರೆ ಮುಂದಿನ ದಿನಗಳು ಬಹಳಷ್ಟು ಕಷ್ಟ. ಹೌದು. ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಏನೇನಾಗ್ತಾ ಇದೆ, ದೇಶಗಳಲ್ಲಿ ಅಂತ ಜನ ನೋಡ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಹಿಂಗ್ ಗೊತ್ತಾ, ಈ ದೀದಿ ಯಾವುದನ್ನ ಭೂಮಿನ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆಕೆ ಪಣ ತೊಟ್ಟು ಬಂದಂತ ರೀತಿ ಇತ್ತಲ್ಲ, ಜನ ಆಕೆನ ಬಹಳ ವಿಸ್ಮಯದಿಂದ ನೋಡಿದ್ರು. ನೋ ಡೌಟ್ ಆಕೆ ಸ್ಟ್ರಾಂಗ್ ಲೇಡಿ ಅನ್ನೋದ್ರಲ್ಲಿ ಮಾಲ್ತೇಶ್ ಎರಡು ಮಾತಿಲ್ಲ. ಯಾಕಂದ್ರೆ ಈ ರೀತಿ ಒಂದು ಕಡೆಗೆ ಕಮ್ಯುನಿಸ್ಟರ್ನ ಎದುರಿಸಿ ನಿಂತಿರೋದು, ಇನ್ನೊಂದು ಕಡೆಗೆ ಬಿಜೆಪಿ ಅವ್ರನ್ನ ಎದುರಿಸಿ ನಿಂತಿರುವಂತದ್ದು ಸಾಮಾನ್ಯ ಸಂಗತಿ ಅಲ್ಲ ಇದು. ನೇತಾಜಿ ಕ್ರೀಡಾಂಗಣದಲ್ಲಿ ಮತ ಎಣಿಕೆ ಶುರುವಾಗಿದೆ. ಅಂಚೆ ಮತಗಳ ಎಣಿಕೆ ಈಗ ಶುರು ಆಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ, ಬಹುಶಃ ನನಗೆ ಅನಿಸುತ್ತೆ ಒಂದು 12-12:30 ಅಷ್ಟೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ಬಂದ್ಬಿಡ್ಬೋದೇನೋ ಅಂತ ಅನಿಸ್ತಾ ಇದೆ. ನಾವು ತೋರಿಸ್ತಾ ಇದ್ದೀವಿ ಪ್ರತಿ ಕ್ಷಣದ ದೃಶ್ಯಾವಳಿಗಳು. ಒಂದು ಮಾತನ್ನು ನಾನು ವೀಕ್ಷಕರಿಗೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ, ಅವಸರದಲ್ಲಿ ನಾವು ರಿಸಲ್ಟನ್ನು ಕೊಡಲ್ಲ. ಯಾವುದೋ ಸೀಟ್ಗಳನ್ನು ಜಾಸ್ತಿ ಮಾಡಿಕೊಟ್ಟು ಬಿಡೋದು, ಅವ್ರು ಅಷ್ಟು ಗೆದ್ದರು ಇಷ್ಟು ಗೆದ್ದರು, ನೋ. ಯಾವುದನ್ನು ಚುನಾವಣಾ ಆಯೋಗ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಅದರ ವಿವರಗಳನ್ನೇ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಅದರಲ್ಲಿ ಯಾವುದೇ ಹರಿಬರಿ ಇಲ್ಲ, ನೋ ಅರ್ಜೆನ್ಸಿ. ಕಾಂಪಿಟೇಷನಲ್ಲಿಲ್ಲ ನಾವು. ಪ್ರಜಾತಂತ್ರದ ಪರೀಕ್ಷೆ ಆಗಿದೆ. ಜನ ಯಾರನ್ನು ಕೈ ಹಿಡಿದಿದ್ದಾರೆ, ವೆರಿ ಇಂಪಾರ್ಟೆಂಟ್ ಸಂಗತಿ. ಹೀಗಾಗಿ ಏನು ಅಂತಂದರೆ ಆ ಕ್ಷಣದ ವಿವರಗಳನ್ನು ನಾವು ನಿಮಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬನ್ನಿ ಸಂಪತ್ ಕುಮಾರ್ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು. ಸಂಪತ್ ಕುಮಾರ್, ನೀವು ಹೇಳ್ತಾ ಇದ್ರಿ ಈ ಸರಿ ತುಂಬ ಸ್ಟ್ರಾಂಗ್ ಆಗಿದ್ದೀವಿ ನಾವು, ಅದು ಇದು ಸಂಗತಿಗಳನ್ನೆಲ್ಲ ಹೇಳ್ತಾ ಇದ್ರಿ. ನೋಡಿ, ಈ ಕೊಂಗ ಪ್ರದೇಶಗಳನ್ನು ನಾವು ಗಣನೆ ತಗೊಳ್ಳೋದಾದರೆ, ಈ ಬೆಂಗಳೂರಿಂದ ಹೊರಡ್ತೀವಲ್ಲ ನಾವು, ಕೃಷ್ಣಗಿರಿಯಿಂದ ಹಿಡಿದು ನೀವು ಕೊಯಮತ್ತೂರು ತನಕ ಆ ಪೂರ್ತಿ ಏರಿಯಾಗಳು ಕವರ್ ಆಗ್ತಾವಲ್ಲ, ಅದು AIADMKಯ ಭದ್ರಕೋಟೆ. ಆದರೆ ಈ ಬಾರಿ ಅಲ್ಲೇ ಮತಗಳು ಅಲುಗಾಡ್ತಾ ಇವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನಂತೀರಿ ಸರ್ ಸಂಪತ್? ಇಲ್ಲ ಖಂಡಿತ ಇಲ್ಲ. ಎಲ್ಲ ಕಡೆಯಲ್ಲೂ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಅದು ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಸರ್ಕಾರನ ಕೈಯಲ್ಲಿ ಇಟ್ಕೊಂಡು ಸಾವಿರಾರು ಕೋಟಿ ಖರ್ಚು ಮಾಡಿ ಒಂದು ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾಲಿನ್ ಸರ್ಕಾರ ಹೊರಟಿದೆ. ಹಾಗಾಗಿ ಅದ್ರ ಬಗ್ಗೆ ನಮಗೆ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗ್ಲೂ DMK ಸರ್ಕಾರವನ್ನು, DMK ಪಕ್ಷವನ್ನು, NDA ಮೈತ್ರಿಕೂಟವನ್ನು ತಮಿಳುನಾಡಿನ ಜನ ಬೆಂಬಲಿಸ್ತಾರೆ ಅಂತ ಖಂಡಿತವಾಗ್ಲೂ ನಮಗೆ ವಿಶ್ವಾಸ ಇದೆ. ಆ ದಿಕ್ಕಲ್ಲಿ ಇನ್ನೇನು ಕೆಲವೇ 1-2 ಗಂಟೆಯಲ್ಲೇ ನೀವು ಅದನ್ನ ನೋಡ್ತೀರಾ. ನಿನ್ನೆ ಸಂಪತ್ ಕುಮಾರ್ ಅವರೇ, ನಮ್ಮ ಪ್ರತಿನಿಧಿ ತಮಿಳುನಾಡಲ್ಲಿ ಇದಾರಲ್ಲ, ಅವರು ಈ ವಿಶೇಷವಾಗಿ ನಮ್ಮ ಮೈತ್ರಿಕೂಟದಲ್ಲಿ ಯಾವುದೇ ಬಿರುಕಿಲ್ಲ. ಓಕೆ, ಸಂಪತ್ ಕುಮಾರ್ ಅವರೇ, ಈಗ ನಿನ್ನೆ ನಮ್ಮ ಪ್ರತಿನಿಧಿ ಅಲ್ಲಿ ಓಡಾಡ್ತಾ TVK ಕಚೇರಿ ಬಳಿ ಹೋದ್ರು. 1,000 ಜನ ಇದ್ರು. DMK ಕಚೇರಿ ಬಳಿ ಹೋದ್ರು. ಅವ್ರು ಸರ್ಕಾರ ರಚನೆ ಹೇಗ್ ಮಾಡೋದು, ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು, ರೆಸಾರ್ಟ್ ರಾಜಕೀಯ, ಈ ತರದ ಚರ್ಚೆಯಲ್ಲಿ ಇದ್ರು. AIADMK ಕಚೇರಿಗೆ ಹೋದ್ರೆ ಇಬ್ರು ಬಿಟ್ರೆ ಅಲ್ಲಿ ಯಾರು ಇಲ್ಲ, ಗೇಟ್ ಕಾಯೋರು ಬಿಟ್ರೆ ಯಾರು ಇಲ್ಲ. ಅಂದ್ರೆ ಅಲ್ಲಿ ಏನು ಒಂದು ಸೂಚನೆ ಅಂತ ಅಂದ್ರೆ, ಫಲಿತಾಂಶಕ್ಕೂ ಮೊದಲೇ ಏನಾದ್ರು ಸೋಲು ಒಪ್ಕೊಂಡ್ಬಿಟ್ರ AIADMK ಅನ್ನುವಂತ ರೀತಿಯ ಅಂತ ಚರ್ಚೆ ಆಗ್ತಾ ಇತ್ತು.